ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಾಜ್ಯದ ಕಾರ್ಮಿಕ ವಲಯಕ್ಕೆ ಬರಸಿಡಿಲು, ಹೋರಾಟಗಾರ ಅನಂತ್ ಸುಬ್ಬರಾವ್ ನಿಧನ. ಹೌದು, ರಾಜ್ಯದ ಕಾರ್ಮಿಕ ವಲಯಕ್ಕೆ ಬರಸಿಡಿಲು ಪಡೆದಂತಾಗಿದೆ. ತಮ್ಮ ಖಡಕ್ಕಾದ ಮಾತು ಮತ್ತು ದಿಟ್ಟ ಹೋರಾಟದ ಮೂಲಕವೇ ಸರ್ಕಾರವನ್ನ ನಡುಗಿಸ್ತಾ ಇದ್ದಂತ ಹಿರಿಯ ಕಾರ್ಮಿಕ ಮುಖಂಡ ಅನಂತ್ ಸುಬ್ಬರಾವ್ ಇನ್ನು ನೆನಪು ಮಾತ್ರ. ಸಾರಿಗೆ ನೌಕರರ ಪಾಲಿನ ಆಪದ್ಬಾಂಧವನಾಗಿದ್ದ ಇವರು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಇಡೀ ರಾಜ್ಯವೇ ಶಾಕ್ ಆಗಿದೆ. 85 ವರ್ಷ ವಯಸ್ಸಾಗಿದ್ರು ಕಾರ್ಮಿಕರ ಸಮಸ್ಯೆ ಅಂದ್ರೆ ಪುಟಿದೇಳ್ತಿದ್ದಂತಹ ಚೈತನ್ಯ ಅವರದ್ದು. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ಬೆಂಗಳೂರಿನ ತಮ್ಮ ಮನೆಯಲ್ಲೇ ಇದ್ದಕ್ಕಿದ್ದಂತೆ ಅನಂತ ಸುಬ್ಬರಾವ್ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ತಕ್ಷಣವೇ ಚಿಕಿತ್ಸೆ ಕೊಡಿಸುವಂತಹ ಪ್ರಯತ್ನ ನಡೆದರೂ ಕೂಡ ಅದು ಫಲಕಾರಿಯಾಗದೆ ಮನೆಯಲ್ಲೇ ಮಳೆಯುತ್ತಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರು ಸಾಕಷ್ಟು ಆಕ್ಟಿವ್ ಆಗಿದ್ರು. ಆದ್ರೆ ಹೃದಯಾಘಾತ ಅವರನ್ನ ಬಲಿ ಪಡೆದಿದೆ. 85 ವರ್ಷದ ಅನಂತ ಸುಬ್ಬರಾವ್ ಅವರು 5 ದಶಕಗಳಿಂದ ಸಾರಿಗೆ ನೌಕರರ ಪರವಾಗಿ ಹೋರಾಟವನ್ನ ನಡೆಸ್ತಾ ಇದ್ರು. ಸಾರಿಗೆ ನೌಕರರಿಗೆ ಅನ್ಯಾಯ, ಅವರ ಬೇಡಿಕೆ ಈಡೇರಿಕೆಗೆ ರಸ್ತೆಗಿಳಿದು ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೀತಾ ಇದ್ರು. ಈಗ ಅವರು ನೆನಪು ಮಾತ್ರ. ಅನಂತ ಸುಬ್ಬರಾವ್ ಮೂಲತಃ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನವರು. ಅನಂತ ಸುಬ್ಬರಾವ್ ನೇತೃತ್ವದಲ್ಲೇ ಮುಷ್ಕರ ಹಾಗೂ ಬೆಂಗಳೂರು ಚಲೋ ನಡೆಸೋದಕ್ಕೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ರು. ಈಗ ಅನಂತ ಸುಬ್ಬರಾವ್ ನಿಧನರಾದ ಹಿನ್ನೆಲೆಯಲ್ಲಿ ನಡೆಯಬೇಕಿದ್ದ ಸಾರಿಗೆ ನೌಕರರ ಮುಷ್ಕರ ಮತ್ತು ಬೆಂಗಳೂರು ಚಲೋ ಮುಂದೂಡಲ್ಪಟ್ಟಿದೆ. ಈ ಸುದೀರ್ಘ 4 ದಶಕಗಳ ಕಾಲ ಕಾರ್ಮಿಕ ಮುಖಂಡರಾಗಿ ಅನೇಕ ಚಳುವಳಿ ಹೋರಾಟಗಳನ್ನ ಸಂಘಟಿಸಿದಂತ ಅನಂತ ಸುಬ್ಬರಾವ್ ಅವರಿಗೆ ಪತ್ನಿ ಹಾಗೂ 2 ಮಕ್ಕಳಿದ್ದಾರೆ. ಅನಂತ ಸುಬ್ಬರಾವ್ ಅವರು ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ದೇಹವನ್ನ ದಾನ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿರುವಂತದ್ದು.